ಚಾಮುಂಡಿ ಬೆಟ್ಟದಲ್ಲಿ ಸೇವೆಗಳ ಶುಲ್ಕ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ, ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆದಿದೆ. ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ರಸ್ತೆ ಬಳಿ ನಡೆದಿರುವಂತಹ ಪ್ರತಿಭಟನೆ ಇದು. ಭಕ್ತರು ಮತ್ತು ಕನ್ನಡ ಪರ ಹೋರಾಟಗಾರರಿಂದ ಪ್ರೊಟೆಸ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಟಿಕೆಟ್ ದರವನ್ನು ಹೆಚ್ಚಿಸಬಾರದು, ಶುಲ್ಕ ಹೆಚ್ಚಳ ಕೈ ಬಿಡಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ನಡೆದಿದೆ. ನಾಡದೇವಿಯ ದರ್ಶನಕ್ಕೆ ಟಿಕೆಟ್ ದರವನ್ನು ಏರಿಸಬಾರದು, ಲಡ್ಡು ಪ್ರಸಾದ 15ರಿಂದ 25 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ದರ್ಶನದ ಟಿಕೆಟ್ ದರ 30ರಿಂದ 50 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅಲ್ಲಿಗೆ 20 ರೂಪಾಯಿ ಹೆಚ್ಚಳ ಆಗಿದೆ. 100 ರೂಪಾಯಿ ಇದ್ದಂಥ ದರ್ಶನದ ಟಿಕೆಟ್ ದರ 200ಕ್ಕೆ ಏರಿಕೆ ಆಗಿದೆ. ಇದೆಲ್ಲವನ್ನು ಖಂಡಿಸಿ, ದರ ಹೆಚ್ಚಳವನ್ನು ಖಂಡಿಸಿ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಈಗ ಭಕ್ತರು ಸೇವಾ ದರವನ್ನು ಹೆಚ್ಚು ಕೊಡಬೇಕಾಗಿದೆ. ಸರ್ಕಾರ ಸೇವಾ ದರವನ್ನು ಹೆಚ್ಚು ಮಾಡುವ ಮುಖಾಂತರ ಭಕ್ತರಿಗೆ ಹೊರೆಯನ್ನುಂಟು ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಭಕ್ತಾದಿಗಳು ಜೊತೆಗೆ ಕನ್ನಡ ಪರ ಹೋರಾಟಗಾರರು ಈ ಒಂದು ಸೇವಾ ದರವನ್ನು ಮೊದಲಿನಂತೆಯೇ ಮುಂದುವರಿಸಬೇಕು, ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ಪ್ರತಿಭಟಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ನಾನು ಒಟ್ಟಿಗೆ ಕನ್ನಡ ಪರ ಹೋರಾಟಗಾರರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇದು ಒಂದು ಕಡೆ ದೇವ್ರನ್ನ ದುಡ್ಡು ಕೊಟ್ಟು ನೋಡಬೇಕು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ದೂರಗಳಿಂದ ಬರ್ತಕ್ಕಂಥವ್ರು ಬೇಗ ದರ್ಶನ ಮಾಡಬೇಕು ಅಂತ ಇರ್ತಾರೆ. ಅವ್ರಿಗೆ ಇಲ್ಲಿ ಬರಲಿಕ್ಕೂ ಕೂಡ ಹೊರೆ ಆಗಿರುತ್ತೆ, ಜೊತೆಗೆ ಸೇವೆ ದೇವರ ದರ್ಶನ ಮಾಡಲಿಕ್ಕೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಸರ್, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ಒಂದು ಕಡೆ ಬೊಕ್ಕಸನ ಖಾಲಿ ಮಾಡಿಕೊಂಡು ಇನ್ನೊಂದು ಕಡೆ ಎಲ್ಲೆಲ್ಲಿ ಹಣ ಸಿಗುತ್ತೆ ಪ್ರತಿಯೊಂದು ವಸ್ತುಗಳನ್ನ ಇರಿಸ್ತಾ ಹೋಗಿದ್ದಾರೆ. ಈಗ ನಮ್ಮ ಹಿಂದೂ ಧರ್ಮಗಳಾದಂಥ ದೇವಸ್ಥಾನಕ್ಕೂ ಸಹ ಕಾಲಿಟ್ಟಿದ್ದಾರೆ. ಈಗ ಕಳೆದ ಆಷಾಢದಲ್ಲಿ ಇದೇ ರಾಜ್ಯ ಸರ್ಕಾರ ಮತ್ತು ಚಾಮುಂಡಿ ಬೆಟ್ಟದ ಪ್ರಾಧಿಕಾರಿಯಾದ ಕಾರ್ಯದರ್ಶಿ ಅವರು 2,000 ರೂಪಾಯಿ ವಿಶೇಷ ದರ್ಶನ ಅಂತ ಮಾಡಿ ಅದರಲ್ಲಿ ಭಾಳ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ದುಡ್ಡು ಮಾಡ್ಕೊಂಡ್ರು. ಅದನ್ನು ಮನಗಂಡಂಥವರು ಜನಗಳು ಎಷ್ಟು ದುಡ್ಡು ಕೊಟ್ಟರು ಬರ್ತಾರೆ, ಹೊರಗಡೆಯಿಂದ ಬರೋ ಭಕ್ತಾದಿಗಳು, ದುಡ್ಡಿರೋರು, ರಿಯಲ್ ಎಸ್ಟೇಟ್ ಅವರು, ಬಿಸ್ನೆಸ್ ಮನ್ಗಳು ಅಂತ ಅದನ್ನು ಮನಗಂಡು ಈಗ 1,000 ರೂಪಾಯಿನ ಕಂಟಿನ್ಯೂ ಅಂದರೆ ಲೈಫ್ ಟೈಮ್ ಇರುವಂಗೆ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಅಂದರೆ ಚಾಮುಂಡಮ್ಮನ ನೀವು ಉಳ್ಳವ್ರಿಗೆ ಮಾತ್ರ ಇಡಬೇಡಿ. ನಾಡದೇವತೆ ಚಾಮುಂಡೇಶ್ವರಿ ಬಡಬಗ್ಗರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೂರದಿಂದ ಬರೋಂಥ ದೀನ ದಲಿತರನ್ನೆಲ್ಲ ಕಾಪಾಡೋಕ್ಕೆ ಚಾಮುಂಡೇಶ್ವರಿ ಇರೋದು. ಆಗಿನ ಮುಮ್ಮಡಿ ಕೃಷ್ಣಾಜಿ ಒಡೆಯರು ಚಾಮುಂಡಿ ಇದನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ದೇವಿ ಒಳ್ಳೇದು ಮಾಡಲಿ ಅಂತ ಮಾಡಿದಂಥದ್ದು. ಇಲ್ಲಿ ನೀವು ರಾಜಕಾರಣ ಮಾಡಬೇಡಿ, ಕಮರ್ಷಿಯಲ್ಲು ಮಾಡಬೇಡಿ, ಹಣವನ್ನು ಮಾಡ್ಕೊಬೇಡಿ. ನೀವು ಬೇರೆ ಬೇರೆ ಇಲಾಖೆಗಳಿದೆ, ಅಲ್ಲಿ ಬೇಕಾದ ದುಡ್ಡನ್ನು ಮಾಡ್ಕೊಳ್ಳಿ. ಏನು ಇಲ್ಲಿ ಇದ್ದಂಥ 200 ರೂಪಾಯಿ ಇದ್ದಂಥ ಅಭಿಷೇಕದ ದರವನ್ನು ಈಗ 550 ಇರಿಸಿದ್ದಾರೆ. ಈಗ ನಾವು ಇಲ್ಲಿ ಚಾರ್ಟ್ ಇದೆ, 20 ರೂಪಾಯಿಂದ 15,000 ತನಕ ಚಾರ್ಟೆ ಹಾಕಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಕುಂಕುಮಾರ್ಚನೆ 20 ರೂಪಾಯಿ, ಅಭಿಷೇಕ 100 ರೂಪಾಯಿ ಆ ರೀತಿ ಇರೋಂಥದ್ದು. ಈಗ 200 ರೂಪಾಯಿದು 300 ರೂಪಾಯಿ ಇಲ್ವೆಲ್ಲ ಏಕಾಏಕಿ 500 ರೂಪಾಯಿ ಮಾಡಿದ್ದಾರೆ. ಅದು ಅಧಿಕೃತವಾಗಿ ಆದೇಶ ಹೊಡಿಸಿಲ್ಲ, ಇಲ್ಲ ಅಂತ. ಬಟ್ ಅಲ್ಲೋಗಿ ಕೇಳಿದ್ರೆ ಕಾರ್ಯದರ್ಶಿ ಅವರು ಇಲ್ಲ ಅದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಜನಗಳು ಬಂದವರು ಯಾರನ್ನೂ ಕೇಳೋಕ್ಕಾಗಲ್ಲ, ಅರ್ಜೆಂಟಲ್ಲಿ 550 ರೂಪಾಯಿನೇ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಲೂಟಿ ಮಾಡ್ತಾರೆ. ಜೊತೆಗೆ ಇನ್ನೊಂದು 30 ರೂಪಾಯಿ ಇದ್ದಂಥ ವಿಶೇಷ ದರ್ಶನ ಅದು ಭಾಳ ಚೆನ್ನಾಗಿ ಮೂವ್ ಆಗೋದು. ಈಗ 50 ಮಾಡಿದ್ದಾರೆ. ಹಾಗೂ 100 ರೂಪಾಯಿ VIP ಎಂಟ್ರೆನ್ಸ್ ಇತ್ತು ಮೊದಲು, ಸ್ಟ್ರೈಟ್ ಮುಂದೆ ಬಿಡ್ತಾ ಇದ್ರು. ಅದನ್ನು ಈಗ 200 ರೂಪಾಯಿ ಮಾಡಿದ್ದಾರೆ. ಇಷ್ಟೇ ಇದ್ದರೆ ಸಾಕಾಗೋದು. ಈಗ ಅದಲ್ಲದೆ 1,000 ರೂಪಾಯಿ ವಿಶೇಷ ದರ್ಶನ ನಿಮ್ಗೆ 15 ನಿಮಿಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು ನಿಜಕ್ಕೂ ಅತ್ಯಂತ ದುಃಖಕರವಾದ ಸಂಗತಿ ಹಾಗೂ ನೋವಿನ ಸಂಗತಿ ನಮ್ಮ ಹಿಂದೂ ಧರ್ಮದವರಿಗೆ. ನಿಮಗೆ ದುಡ್ಡು ಮಾಡಲಿಕ್ಕೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನ ಬೇಕಾ? ಬೇರೆ ಕಡೆ ನೀವು ದುಡ್ಡು ಮಾಡಿ, ಅಥವಾ ಮಸೀದಿಗೆ ಹೋಗೋದು, ಚರ್ಚ್ಗೆ ಹೋಗೋ, ನೀವು ಅಲ್ಲೆಲ್ಲ ಹಣವನ್ನು ಮಾಡಿ. ನಮ್ಮ ದುಡ್ಡು ಗ್ಯಾರಂಟಿಗೆ ದುಡ್ಡು ಸಾಕಾಗ್ತಲ್ಲ, ಹಂಗಾಗಿ ನಮ್ಮ ಹಿಂದೂ ಧರ್ಮದ ಹಣದ ನಮ್ಮಲ್ಲಿ ಭಕ್ತಾದಿಗಳು ಭಾಳ ಇದ್ದಾರೆ, ಈಸಿಯಾಗಿ ದುಡ್ಡು ಬಂದ್ಬಿಡುತ್ತೆ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ 15 ರೂಪಾಯಿ ಇದ್ದಂಥ ಲಾಡು 20 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ನಾವು ಕೇಳ್ದಂಗೆ ಏನು ಗುಣಮಟ್ಟನೇ ಇಲ್ಲ, ಲಾಡು ತಿನ್ನೋಕ್ಕೆ ಆಗಲ್ಲ ಅಂತ. ನಾವು ತಿರುಪತಿಗೆ ಹೋದರೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಲಾಡು. ಆ ಥರ ಒಳ್ಳೆ ಗುಣಮಟ್ಟದ ಲಾಡು ಕೊಡಿ. ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ನಾವೇನೇ ಈಗ 7-8 ವರ್ಷದಿಂದ ಹೋರಾಟ ಮಾಡಿ ಮೊದಲು ಬರೀ ತಿಂಡಿ ಇತ್ತು, ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡಿಸಿದ್ವಿ. ಈಗ ಊಟದಲ್ಲೂ ಸಹ ಹೋದರೆ ಭಕ್ತಾದಿಗಳಿಗೆ ಸರಿಯಾಗಿ ಊಟ ಸಿಕ್ಕಲ್ಲ, ಹೊಟ್ಟೆ ತುಂಬ ಊಟ ಆಗಲ್ಲ, ಮತ್ತು ಗುಣಮಟ್ಟನೇ ಇಲ್ಲ ಅಂತಾರೆ, ಭಾಳ ಕ್ವಾಲಿಟಿನೇ ಇಲ್ಲ ಅಂತಾರೆ. ನಮ್ಮ ರಾಜ್ಯದಲ್ಲೇ ಧರ್ಮಸ್ಥಳ ಆಗ್ಬೋದು, ಉಡುಪಿ ಆಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಥ ಒಳ್ಳೆ ದೃಷ್ಟಾನ್ನ ಭೋಜನವನ್ನಾಗಿ ಹೋದಂಥ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟ ಆಗ್ತದೆ. ಆ ವ್ಯವಸ್ಥೆನೇ ಇಲ್ಲೆಲ್ಲಿ ಮಾಡಿ. ನಮ್ಮ ಚಾಮುಂಡಿ ಅಮ್ಮನ ದೇವಸ್ಥಾನದಲ್ಲಿ ದುಡ್ಡಿಲ್ವ, ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ನೀವು ಇದು ಆದಾಯನ ತಗೊಂಡು ಯಾವುದೋ ಮಸೀದಿಗೋ ಚರ್ಚ್ಗೋ ಅನ್ಯ ಧರ್ಮಕ್ಕೆ ಹಾಕ್ಬಿಡಿ.